ಕೆಪ್ತಿಟ್ಕ ಇವತ್ತು ನೀನ್ ಮಾಡಿರೋದಕ್ಕೆ ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು. ಹಂಗ ಮಾಡೇನು ಗ್ರೀಷ್ಮ, ಯಾಕೆ? ಏನಾಯ್ತು? ಅಲ್ಲ, ರುದ್ರಭವ ಏನಾದ್ರೂ ಮಾಡಿದ್ರಾ? ನೀನ್ ಆರಾಮಾಗಿದ್ಯಾ ತಾನೆ? ಇಲ್ಲ ಅಕ್ಕ, ಏನೂ ಆಗ್ಲಿಲ್ಲ. ಏನೋ ಮಾಡೋಣ ಅಂತ ಬಂದವನ್ನ ನಾನೇ ಆಚೆ ಕಳಿಸ್ಬಿಟ್ಟೆ. ಏನೇ ಹಾಗಂದ್ರೆ? ಏನೂ ಇಲ್ಲ ಗವಕ, ನಿನ್ಗೆ ಆ ಮನುಷ್ಯನ ಆಸೆ ಗೊತ್ತಲ್ವಾ? ಏನಾದ್ರೂ ಮಾಡಿ ಹತ್ರ ಆಗೋಣ ಅಂತ ಬಂದ, ಆದ್ರೆ ಏನೂ ಆಗ್ಲಿಲ್ಲ. ಅವನಿಗೆ ಸಿಟ್ಟು ಬಂದು ನಾನು ಹೊಡಿಲಿ ಅಂತ ಕೆರಳಿಸ್ದೆ, ಆದ್ರೆ ಅವನೇನು ಮಾಡ್ಲಿಲ್ಲ. ಏನು? ನೀನ್ ಬೇಕು ಅಂತಾನೆ ಅವ್ರನ್ನ ಕೆರಳಿಸ್ದ? ನೀನ್ ಹಾಗೆ ಮಾಡ್ಬಾರ್ದಿತ್ತು ಕಣೆ. ಯಾಕೆ ಹಾಗೆ ಮಾಡ್ದೆ? ಯಾಕಂದ್ರೆ ಅವನನ್ನ ಹೊಡಿಲಿ ಅಂತ ಹಾಗೆ ಮಾಡ್ದೆ. ಈ ನೆಪದಲ್ಲಾದ್ರೂ ಈ ಮನೆಯಿಂದ ಆಚೆ ಹೋಗಕ್ ದಾರಿ ಸಿಗುತ್ತೆ ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ ಗೌವಕ್ಕ. ನನಗೆ ಈ ಮನೇಲಿ ಇರಕ್ ಆಗ್ತಿಲ್ಲ. ನಾನ್ ನಮ್ಮ ಮನೆಗೆ ಹೋಗ್ಬೇಕು ಕಣೆ. ಅಯ್ಯೋ, ಅದಕ್ಕೆ ಹೀಗೆಲ್ಲ ಮಾಡ್ತಾರೇನೆ? ಅವ್ರಿಗೆ ಸಿಟ್ಟು ಬಂದ್ರೆ ಅವ್ರ ಮನುಷ್ಯರಾಗೇ ಇರಲ್ಲ. ಅವರಿಗೆ ಜೀವದ ಬೆಲೆ ಏನು ಅಂತಾನೆ ಗೊತ್ತಿಲ್ಲ ಕಣೆ. ನೋಡು, ನಿನ್ ಕೋಪದಲ್ಲಿ ಹೀಗೆಲ್ಲ ಮಾಡಕ್ ಹೋಗ್ಬೇಡ ಕಣೆ. ಅವ್ರ ಹತ್ರ ಹಾಗೆಲ್ಲ ನಡ್ಕೋಬೇಡ. ನೋಡು, ನಿನ್ನ ಈ ಮನೆಯಿಂದ ಬಿಡಿಸ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಈ ನರ್ಕದಿಂದ ನಾನ್ ನಿನ್ನ ಕಾಪಾಡ್ತೀನಿ ಕಣೆ. ಪ್ಲೀಸ್, ಅಲ್ಲಿವರೆಗೂ ನೀನ್ ಏನೇನೋ ತಪ್ಪು ಡಿಸಿಷನ್ ಎಲ್ಲ ಮಾಡಕ್ ಹೋಗ್ಬೇಡ. ನನಗೆ ಅಪ್ಪಾಜಿ ಅಮ್ಮ ತುಂಬಾ ನೆನಪಾಗ್ತಿದ್ದಾರೆ ಗೌವಕ್ಕ. ಒಂದೇ ಒಂದ್ಸತಿ ಅವ್ರಿಗೆ ಕಾಲ್ ಮಾಡ್ಕೊಡೆ. ಆಯ್ತು, ಮಾತಾಡುವಂತೆ. ಆದ್ರೆ ಈಗ ಬೇಡ ಕಣೆ. ಮನೆಯವ್ರಿಗೇನಾದ್ರೂ ಅನುಮಾನ ಬಂದ್ರೆ ಕಷ್ಟ. ಸರಿ, ಆದ್ರೂ ಅಮ್ಮನ ಜೊತೆ ಒಂದೇ ಒಂದ್ಸತಿ ಮಾತಾಡ್ಬೇಕು ಅನ್ನಿಸ್ತಿದೆ ಕಣೆ. ಮಾತಾಡೋಣ ಕಣೆ. ಅವರು ನಿನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ, ನಿನ್ನ ನೆನ್ಸ್ಕೋತಿರ್ತಾರೆ. ನೀನ್ ಆರಾಮಾಗಿರು, ನಾನು ಏನಾದ್ರೂ ಒಂದು ದಾರಿ ಹುಡುಕ್ತೀನಿ. ಯಾಕೆ ಹಿಂಗೆ ಕುಂತ್ಕೊಂಡಿದ್ದೀರಾ? ನೀವು ಈ ಥರ ಮೊಖನ ಸಪ್ಪಕ್ಕಿಟ್ಕೊಂಡ್ರೆ ನಂಗೆ ಹೊಸಿನೂ ಇಷ್ಟ ಆಗೋಕ್ಕಿಲ್ಲ. ಅಜವ, ನೀವಾದರೂ ಹೇಳಿ ಅತ್ತೆವಂಗೆ. ನಾನು ಏನಮ್ಮ ಹೇಳಿ? ಮನೇಲಿರೋ ಮನಸ್ಸೆಲ್ಲ ಹಾಳಾಗಿ ಹೋಗಿದೆ. ಸುಮ್ಮನೆ ಹೇಗೆ ಗೆಲುವಾಗಿರೋಕ್ಕೆ ಸಾಧ್ಯ? ನೀನೇ ಹೇಳು. ಐಶು, ನಾವು ಪ್ರಯತ್ನ ಮಾಡ್ತಾನೆ ಇದ್ದೀವಿ, ಆದರೆ ಎಷ್ಟೇ ಸಮಾಧಾನ ಮಾಡಿಕೊಂಡ್ರು ಮನ್ಸು ತಡಿಬೇಕಲ್ವಾ? ಮತ್ತೆ ಮತ್ತೆ ಮಗಳ ಮುಖ ಕಣ್ಮುಂದೆ ಬರುತ್ತೆ. ಅತ್ತೆವಾ, ನೀವು ಈ ಥರ ಯೋಚನೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಅಪ್ಪ ಏನು ಮನೇಲಿರೋ ಗ್ರೀಸು ನಮ್ಮ ಮನೆಗೆ ಬಂದ್ಬಿಟ್ಟಾಳೆ. ಬೆಳ್ಳುಳ್ಳಿ ಹೇಳಿಲ್ವಾ ಅವ್ನು ಲಾಯರ್ ಕೂಟ ಮಾತಾಡ್ತಾನೆ ಅಂತ? ಅಂದ್ಮ್ಯಾಕೆ ಏನೋ ಒಂದು ಮಾಡೇ ಮಾಡ್ತಾನೆ. ಅತ್ತೆವಾ, ನೀವು ಅಲ್ಲಿವರೆಗೂ ಸಮಾಧಾನವಾಗಿರಬೇಕು. ಅದೇ ಹೇಗೆ ಐಶು? ಗ್ರೀಷ್ಮ ಅಲ್ಲಿಗೆ ಹೋದಾಗಿಂದ ಹೇಗಿದ್ದೀನಿ ಏನು ಅಂತ ಒಂದು ಫೋನ್ ಮಾಡಿಲ್ಲ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಹೇಳು? ಯಾಕೋ ಕಣೆ,
ನಮ್ಮ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಅದೇವಾ ನೀವು ಹಿಂಗೆ ಬರೀ ಬೇಜಾರಲ್ಲೇ ಯೋಚನೆ ಮಾಡ್ತಿದ್ರಿ ಹೆಂಗೆ? ಹ್ಞೂ ಕಣೆ ಸೊಸೆ ಮುದ್ದು, ನಾವು ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಆಗ್ಲಾದ್ರೂ ಒಳ್ಳೆಯದೇ ಆಗತ್ತೆ. ನೋಡಿದ್ರ ಅತ್ತೆವಾ, ನಮ್ಮ ಅಜ್ಜವಂಗಿರೋ ಬುದ್ಧಿ ನಿಮ್ಗಿಲ್ಲ. ಇರಿ, ಒಂದು ಕೆಲಸ ಮಾಡ್ತೀನಿ. ನಿಮಗೆ ಇವಾಗ ಸಮಾಧಾನ ಆಗಬೇಕು ಅಂದ್ರೆ ನೀವು ಗ್ರೀಸ್ಮನ್ ತವ ಮಾತಾಡಬೇಕು ತಾನೆ? ಹಂಗೆ ಆಗ್ಬಿಡ್ಲಿ, ನೀವು ಒಳ್ತವ ಮಾತಾಡಿ. ಐಶು, ಗ್ರೀಷ್ಮನ್ ಜೊತೆ ಮಾತಾಡಿಸ್ತೀಯಾ? ನಿಮ್ಮ ಮನೆಯವರು ಮಾತಾಡೋದಕ್ಕೆ ಬಿಡ್ತಾರಾ? ಅತ್ತೆವಾ, ನಾನು ಆ ಮನೆ ಮಗಳು, ನನ್ನನ್ನು ಯಾರು ತಡೀತಾರೆ? ಇರಿ, ನಾನು ನಮ್ಮ ಮನೆಗೆ ಫೋನ್ ಹಚ್ಬಿಟ್ಟು ಕೊಡ್ತೀನಿ. ಸುನಂದ, ತಿಂಡಿ ತಿಂದೇನವ್ವ? ಹ್ಞೂ ಮಾವಯ್ಯ, ನಿಮಗೆ ನನ್ನ ಮಜ್ಜಿಗೆ ಶರ್ಬತ್ ಏನಾನ ಮಾಡ್ಕೊಂಬರಲ್ಲ? ಬೇಡ ಬೇಡ ಕಣವ್ವ. ನಿನ್ ತಾವ ಏನೋ ಒಂದು ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ಬರೋಕ್ಕೆ ಹೇಳಿದೆ. ನೋಡವ್ವ, ನೀನು ಈ ಮನೆ ಹಿರಿ ಸೊಸೆ ಕಣವ್ವ. ನಮ್ಮ ಪಾರ್ವತಿ ಆದ್ಮ್ಯಾಕೆ ಈ ಮನೆ ನಡೆಸ್ಬೇಕಾಗಿರೋದು ನೀನೇಯ. ಆದರೆ ನೀನು ಒಸಿ ಗಟ್ಟಿಯಾಗಿರ್ಬೇಕು ಕಣವ್ವ. ಸುಮ್ಕೆ ಎಲ್ಲದಕ್ಕೂ ಹೂ ಅಂತ ಎಲ್ರು ಹೇಳಿದ್ದು ಒಪ್ಕೊಂಡು ತಲೆ ಅಲಾಡ್ಸ್ಕೊಂಡು ಇದ್ಬಿಟ್ರೆ ಆ ನಿನ್ನ ವಾರ್ಗಿತ್ತೀರು ನಿನ್ನನ್ನು ಉರಿದು ಮುಕ್ಕಿಬಿಡ್ತಾರೆ ಕಣವ್ವ. ಈಗಾಗಲೇ ನೋಡ್ದಲ್ಲ, ಅವ್ರ ಸ್ವಾರ್ಥಕ್ಕೋಸ್ಕರ ನಿನ್ನನ್ನು ಹೆಂಗೆಲ್ಲ ಉಪಯೋಗಿಸ್ಕೊಂಡ್ಬಿಟ್ರು ಅಂತ. ಸುನಂದ, ಈಟೊಂದು ವರ್ಷದಲ್ಲಿ ನಾನು ನಿನ್ನ ಮ್ಯಾಗೆ ಯಾವತ್ತಾರ ಕೂಗಾಡಿ ರೇಗಾಡಿ ಮಾಡಿವನ ಹೇಳು? ಹೊಸಿ ಶಿಸ್ತಿದ್ದೀನಿ ನಿಜ, ಆದರೆ ನನಗೆ ಯಾವತ್ತು ನೀನು ಬ್ಯಾರೆ ಅಲ್ಲ, ನನ್ನ ಮಗಳು ಐಸು ಬ್ಯಾರೆ ಅಲ್ಲ. ನನ್ನ ಸೊಸೆಗಿಂತ ನೀನು ನನ್ನ ಮಗಳಿದ್ದಂಗೆ ಕಣವ್ವ. ನೀನಾಗಿದ್ದಕ್ಕೆ ಆ ಬಡ್ಡಿ ಮಗನ್ ಕಟ್ಕೊಂಡು ಇದುವರೆಗೂ ಏಗ್ತಾ ಇದೆಯಾ? ಇಲ್ದಿದ್ರೆ ನೋಡ್ದಲ್ಲ, ಮೊನ್ನೆ ಕಟ್ಕೊಂಬಂದವಳು ಹೆಂಗ್ ಓಡೋಗ್ಬಿಟ್ಲು ಅಂತ. ಪಾಪ, ನಿನಗೆ ಒಂದು ದಿನ ಸುಖ ಕೊಡಲಿಲ್ಲ. ನಿನ್ನ ಮುಖದ ಮ್ಯಾಗೆ ಒಂದು ದಿನ ನಗು ತರಿಸ್ಲಿಲ್ಲ. ಹಿಂಗೆ ರೇಗಾಡ್ಕೊಂಡು ಬೈದಾಡ್ಕೊಂಡೇ ಸಂಸಾರ ನಡೆಸ್ಬಿಟ್ಟ. ಇದನ್ನೂ ಒಂದು ಸಂಸಾರ ಅಂತ ಹೇಳೋ ಮಟ್ಟಕ್ಕೆ ನಿನಗೆ ಅನ್ಯಾಯ ಮಾಡ್ಬಿಟ್ಟು. ಆ ನನ್ನ ಮಗ ಮಾಡಿದ ಅನ್ಯಾಯದಿಂದ ಪಾಪ ನೀನು ನಿನ್ನ ಮಗಿನ ಕಳ್ಕೊಂಡೆ. ಎಲ್ಲ ನನ್ನ ಮಗಂದೇ ತಪ್ಪು ಕಣವ. ಆದ್ರೆ ನಾನು ನಿನಗೋಸ್ಕರ ಏನು ಮಾಡೋಕ್ಕಾಗಲಿಲ್ಲ. ನನ್ನನ್ನು ಕ್ಷಮಿಸ್ತೀಯನವ? ಬೇಕಾದ್ರೆ ಕೈ ಮುಗಿತೀನಿ ಸುನಂದ, ನನ್ನನ್ನು ಕ್ಷಮಿಸ್ಬಿಡು. ಅಯ್ಯಯ್ಯೋ ಮಾವಯ್ಯ, ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು? ನೀವು ನನ್ನ ಕೈ ಮುಗಿಯೋ ಮಾತಾಡೋದೆ. ನೀವು ನನ್ನ ಕೈ ಮುಗಿದ್ರೆ ನನಗೆ ಪಾಪ ಸುತ್ಕೊಳ್ಳೋಕ್ಕಿಲ್ವೇ? ಅಯ್ಯೋ, ಎಂತ ಚಿನ್ನದಂತ ಮನ್ಸವ ನಿಂದು. ನಿನ್ನಂತ ಹೆಂಡ್ತಿಗೆ ಬಾಳ್ವೆ ಕೊಡಕ್ಕಾಗ್ಲಿಲ್ವಲ್ಲ ಈ ಬಡ್ಡಿ ಮಗಂಗೆ. ಏನ್ ಹೇಳೋಣ ಇವನಿಗೆ? ನೀನ್ ತಾನೇ ಏನ್ ಮಾಡಿಯ ಹೇಳು? ಪಾಪ ಅಸ ಕಾಮದೇನು ಕಣವ ನೀನು. ನಿನ್ನ ಮನಸ್ಸು ಮೃದು. ಮದುವೆ ಆದ ಬಂದ ದಿನದಿಂದ ನಿಮ್ಮ ಅಪ್ಪ ಅಮ್ಮನ ಮನೆಗೂ ಹೋಗದೆ ಈ ಮನೆಗೋಸ್ಕರ ಏನೆಲ್ಲ ಮಾಡಿದ್ಯಾ ನೋಡವ್ವ. ನೀನು ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿದ್ ಬರೋಕ್ಕೆ ಆಸೆ ಇರ್ತದೆ. ಒಂದಿಷ್ಟು ದಿನ ಹೋಗ್ಬಿಟ್ಟು ಬಾ. ಇಲ್ಲಿ ರುದ್ರ ನನ್ನ ಮಗ ಹುಚ್ಚನಾಡ್ದಂಗೆ ಆಡಿದ್ ನೋಡಿ ನಿನಗೂ ರೋಸವಾಗಿರ್ತದೆ. ಒಂದ್ 4 ದಿನ ಇದ್ದು ಬಾ.
ಅಷ್ಟೊತ್ತಿಗೆ ಅವನು ಸರಿ ಹೋಗಿರ್ತಾನೆ. ಏನಂತೀಯ? ನೀವು ಹೆಂಗೆ ಹೇಳ್ತಿರೋ ಹಂಗೆ ಮಾವಯ್ಯ. ಇದು ಕಣವ, ಇದು ನನ್ನ ಸೊಸೆ ಅಂದ್ರೆ ಸೂಪರ್ ಕಣವ. ಸುನಂದ, ಹೇಳಿ ಮಾವಯ್ಯ. ಮಗ, ಇನ್ನೊಂದು ದಿಸ್ಯ ಈ ಮಾತು ನಮ್ಮ ಮನಸ್ಸಲ್ಲಿ ಇಟ್ಕೋ ಅಂತ ಹೇಳ್ತೀವಿ. ಡಿಗ್ರಿ ಮೇಡಮ್ ಇಂದ ಒಸಿ ದೂರ ಇದ್ಬಿಡವ. ನಿನ್ ಒಳ್ಳೇದಿಕ್ಕೆಯ. ಅವಳೇನೋ ಟಸ್ ಪುಸ್ ಅಂತ ಮಾತಾಡ್ಬಿಡ್ತಾಳೆ, ನೀನ್ ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ಬಿಡ್ತೀಯ. ಅವಳಿಂದ ದೂರ ಇದ್ರೆ ನಿನಗೇನೆ ಒಳ್ಳೇದು ಕಣವ. ನನ್ನ ಮಾತು ಅರ್ಥ ಆಯ್ತಾ? ಶಿವ